ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೂರನೇ ಪ್ರಶ್ನೆ, ನಮ್ಮ ಸಂವಿಧಾನ ಎಂಬಂತಹ ಚಾಪ್ಟರ್ ಇಂದ ಭಾರತ ತನ್ನ ಆಂತರಿಕ ನೀತಿ ಮತ್ತು ವಿದೇಶಾಂಗ ನೀತಿಯನ್ನು ಬೇರೆ ರಾಷ್ಟ್ರಗಳ ಒತ್ತಡಕ್ಕೆ ಒಳಗಾಗದೆ ಸ್ವತಂತ್ರವಾಗಿ ರಚಿಸುತ್ತದೆ. ಇದನ್ನು ಸ್ಥಿರೀಕರಿಸುವ ಸಂವಿಧಾನ ಪ್ರಸ್ತಾವನೆಯ ಅಂಶ ಯಾವುದು ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ಓಕೆನಾ? ಸೊ ಭಾರತವು ತನ್ನ ಆಂತರಿಕ ನೀತಿ ಮತ್ತು ವಿದೇಶಾಂಗ ನೀತಿಯನ್ನ ಯಾವುದೇ ರೀತಿಯ ಬೇರೆ ರಾಷ್ಟ್ರಗಳ ಒತ್ತಡಕ್ಕೆ ಒಳಗಾಗದೆ ಸ್ವತಂತ್ರವಾಗಿ ರಚಿಸುತ್ತದೆ. ಸೊ ಈ ಒಂದು ಇದನ್ನ ಸ್ಥಿರೀಕರಿಸುವ ಅಂಶ, ಸಂವಿಧಾನ ಪ್ರಸ್ತಾವನೆಯ ಅಂಶ ಯಾವುದು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಜಾತ್ಯತೀತತೆ, ಆಪ್ಷನ್ ಬಿ ಸಾರ್ವಭೌಮತ್ವ, ಆಪ್ಷನ್ ಸಿ ಸಮಾಜವಾದ, ಆಪ್ಷನ್ ಡಿ ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯ, ಮತ್ತು ಆಪ್ಷನ್ ಡಿ ಪ್ರಜಾಸತ್ತಾತ್ಮಕ ಗಣರಾಜ್ಯ. ಸರಿಯಾದ ಉತ್ತರ ಬಂದ್ಬಿಟ್ಟು ಸಾರ್ವಭೌಮತ್ವ. ಓಕೆನಾ? ಸಾರ್ವಭೌಮತ್ವ ಅಂತಂದ್ರೆ ಏನು? ಇದರಲ್ಲಿ ಭಾರತವು ತನ್ನ ಆಂತರಿಕ ನೀತಿ ಮತ್ತು ವಿದೇಶಾಂಗ ನೀತಿಯನ್ನ ಬೇರೆ ರಾಷ್ಟ್ರದ ಒತ್ತಡಕ್ಕೆ ಒಳಗಾಗದೆ ತನ್ನ ಸ್ವತಂತ್ರವಾಗಿ ರಚಿಸುತ್ತದೆ. ಇದನ್ನ ಭಾರತದ ಸಾರ್ವಭೌಮತ್ವ, ಸ್ವತಂತ್ರವಾಗಿ ನಿರ್ಧಾರ ಕೈಗೊಳ್ಳುವ ಹಕ್ಕು ಎಂದು ಪ್ರತಿಪಾದಿಸಲಾಗಿದೆ. ಓಕೆ, ಥ್ಯಾಂಕ್ ಯು.